ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡೋದನ್ನ ಮರಿಬೇಡಿ. ಸೊ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್. ನಾನು ಸ್ವಾತಿ ಚರಣ್. ನಾನು ಬೆಂಗಳೂರು ಹುಡುಗಿ. ಐ ಆಮ್ ಅ ಮದರ್ ಆಫ್ 9-year-old. ಐ ನೋ ಎವ್ರಿ ಒನ್ ಆಫ್ ಯು ನೋ ನನ್ ಫಾಲೋ ಮಾಡ್ತಾ ಇರೋರು ಮತ್ತೆ ನನ್ ಸಬ್ಸ್ಕ್ರೈಬ್ ಆಗಿರೋರು. ಬಟ್ ಹೊಸದಾಗಿ ಸೇರ್ಕೊಂಡಿರುವಂತಹ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರುವಂತಹ ಜನಗಳಿಗೆ ತುಂಬಾ ಥ್ಯಾಂಕ್ ಯು. ಐ ಸ್ಟಾರ್ಟೆಡ್ ಇಟ್ ಲೈಕ್ ಇನ್ ದ ಮಂತ್ ಆಫ್ ಮೇ ಈ ವರ್ಷ. ತುಂಬಾನೇ ಯೋಚನೆ ಮಾಡಿ ತುಂಬಾನೇ ಫೋರ್ಸ್ಫುಲಿ ಐ ಸ್ಟಾರ್ಟೆಡ್ ಇಟ್. ಸೊ ಐ ಹೋಪ್ ನನ್ನ ಯೂಟ್ಯೂಬ್ ಚಾನಲ್ ಕಂಟೆಂಟ್ಸ್ ಮತ್ತೆ ನಾನು ಹಾಕೋ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ. ಸೊ ಬೇಸಿಕಲಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ನಾನು ಹೇಳಿರೋ ಪ್ರಕಾರ ನೋಡ್ಬೋದು ಫ್ಯೂ ವೇಟ್ ಲಾಸ್ ರೆಸಿಪಿ. ಯಾ, ಐ ನೋ ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಎಲ್ಲ ಹಾಕಿದ ತಕ್ಷಣ ಯಾರು ನೋಡಿ ಇಷ್ಟಪಡೋರು ಯಾರು ಇರೋದಿಲ್ಲ, ಅಥವಾ ಅದು ವೈರಲ್ ಆಗೋಕ್ಕೆ ತುಂಬಾ 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 ಟೈಮ್ ಬೇಕು. ಅಂಡ್ ಸೊ ನಾನು ಚಕ್ಕದಾಗೆ ಏನ್ ಈಸಿನೋ ಅದನ್ನ ಮಾಡಿ ಹಾಕ್ತೀನಿ. ಅಂಡ್ ಮತ್ತೆ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಅಂತೂ ಐ ಹ್ಯಾವ್ ಗಾಟ್ ವೆರಿ ಗುಡ್ ರೆಸ್ಪಾನ್ಸ್ ಅಂಡ್ ಐ ಆಮ್ ಇನ್ ಲವ್ ವಿತ್ ಇಟ್. ತುಂಬಾನೇ ಖುಷಿ ಆಗುತ್ತೆ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ಇಷ್ಟ ಆಗಿರೋದ್ರಿಂದ ಆ ತರ ವಿಡಿಯೋಸ್ ಮಾಡೋದಕ್ಕೆ ಮೇ ಬಿ ಇನ್ ಫ್ಯೂಚರ್ ಅದನ್ನೇ ಸ್ವಲ್ಪ ಮಾಡ್ಕೊಂಡು ಹೋಗ್ತೀನಿ. ಅಂಡ್ ಫ್ಯೂ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದಾರೆ who is again subscribed for YouTube channels, they have been asking me about workout videos. illa nan workout videos ಮಾಡೋದಿಲ್ಲ because I don't want to disturb anyone in the gym. ಇಡೀ ಜಿಮ್ ನಲ್ಲಿ ನಾನು ಒಬ್ಳೆ ಇರೋದಿಲ್ಲ ಹೋಗಿ ವರ್ಕೌಟ್ ಮಾಡ್ಬೇಕಾದ್ರೆ. ಅಂಡ್ ನನಗೆ ಮುಜುಗರ ಆಗತ್ತೆ ವಿಡಿಯೋ ಮಾಡ್ಕೊಂಡು ಅದನ್ನ ಮತ್ತೆ ಯೂಟ್ಯೂಬ್ ಹಾಕೋದಿಕ್ಕೆ ಮತ್ತೆ ಎಡಿಟ್ ಮಾಡೋದಿಕ್ಕೆ. ಪ್ಲಸ್ ಮೈನ್ ರೀಸನ್ ಏನಪ್ಪಾ ಅಂತ ಅಂದ್ರೆ, ನಾನು ಒಂದ್ ಕಡೆ ಟ್ರೈಪಾಡ್ ಇಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದು ಪ್ಲಸ್ ಇನ್ನೊಬ್ರು ಯಾರೋ ಬಂದ್ರು ಅಲ್ಲಿ ಅವರಿಗೆ ಡಿಸ್ಟರ್ಬ್ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ಒಂದು. ಎರಡನೇದು, ಐ ಕಾಂಟ್ ಆಸ್ಕ್ ಸಮ್ ಒನ್ ಟು ಟೇಕ್ ವಿಡಿಯೋಸ್. ಐ ಡೋಂಟ್ ಲೈಕ್ ಇಟ್. ಇಷ್ಟು ಮಾತಾಡ್ತಾ ಇರೋದೇ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕ್ಯಾನ್ ಟಾಕ್ ಟು ಕ್ಯಾಮ್ರಾ ಇಷ್ಟು ಅಂತ. ಬಿಕಾಸ್ yeah, I was talkative as my friends tell. I was talkative ಇಲ್ಲ ಅಂತ ನಾನು ಹೇಳ್ತಲ್ಲ. ಸ್ಕೂಲಲ್ಲಿ ಮತ್ತೆ ಕಾಲೇಜ್ನಲ್ಲೆಲ್ಲ ಡಿಗ್ರಿನಲ್ಲೆಲ್ಲ ಲಿಟ್ರಲಿ ಬೈಸ್ಕೊಂಡಿದೀವಿ ಮಾತಾಡಿರೋದಕ್ಕೋಸ್ಕರ. ಎಸ್ಪೆಷಲಿ ನಾನು ಬೇಸಿಕಲಿ ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು. ನನ್ನ ಹತ್ರ ಬ್ಯಾಕ್ ಕಲೆಕ್ಷನ್ ವಿಡಿಯೋಸ್ ಏನಿತ್ತು ಅದನ್ನೆಲ್ಲ ಮಾಡಿದೀನಿ ಕೂಡ. ಈಗ ನೋಡಿಲ್ಲ ಅಂದು ಐ ಜಸ್ಟ್ ಶೇರ್ ದ ಥಂಬ್ನೇಲ್ ಸೊ ದಟ್ ನಿಮ್ಗೆ ಗೊತ್ತಾಗತ್ತೆ ಯಾವ ವಿಡಿಯೋ ಅಂತ. ಖಂಡಿತ ಮಿಸ್ ಮಾಡಿದೆ ಅದನ್ನ ನೋಡಿ. ಆನ್ಲೈನ್ ಶಾಪಿಂಗ್ ಯಾಕಪ್ಪ ಮಾಡ್ತೀನಿ ನಾನು ಅಂದ್ರೆ, ನಾವು ಆಚೆ ತುಂಬಾ ಹೋಗೋದಿಲ್ಲ. ಸೊ ಅದು ಈ ವೆದರ್ ನನ್ನಂತೂ ತುಂಬಾನೇ ಕಡಿಮೆ. ಮಳೆ ಯಾವಾಗ ಬರತ್ತೆ ಅಂತ ಗೊತ್ತಾಗಲ್ಲ ಈ ಬೆಂಗಳೂರಿನಲ್ಲಿ. ಸೊ ತುಂಬಾ ಕಡಿಮೆ ಹೋಗ್ತೀವಿ ಆಚೆ. ಅಂಡ್ ಏನಾರ ಇತ್ತು ಅಂದ್ರೆ ಅನುಕೂಲ ಇದೆ, ಆನ್ಲೈನ್ ಮಾಡ್ಕೋಬಹುದು. ಸೊ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತೀನಿ ನಾನು. ಅಂಡ್ ಈ ವೆರಿ ಫನ್ನಿ. ಬಟ್ ಏನಪ್ಪಾ ಅಂತ ಅಂದ್ರೆ, ಪಾರ್ಸಲ್ ಯಾವ್ದಾರ ಬಂತು ಅಂದ್ರೆ ನನ್ ಗಂಡ ಇಲ್ ಬಿ ಲೈಕ್, ಸ್ವಾತಿ ಇಲ್ಲ ಬಿಡಿ ಸರ್, ಅವ್ರು ಈ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರು, 2 ವರ್ಷ ಆಯ್ತು ಅಥವಾ 2 ತಿಂಗಳಾಯ್ತು, ಹಿಂಗೆಲ್ಲ ಹೇಳ್ತಾರೆ. ಅಂಡ್ ಆ ಡೆಲಿವರಿ ಪರ್ಸನ್ಗೆ ಗೊತ್ತು, ಇಲ್ಲ ಸರ್ ಅವ್ರು ಇಲ್ಲೇ ಇದಾರೆ ಗೊತ್ತು, ನಾನು ಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಅಷ್ಟೇ ಮಾಡೋದು ಆನ್ಲೈನ್ ಶಾಪಿಂಗ್ ನಾನು. ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ ಅಂತ ಅನ್ಕೊಂಡಿದೀನಿ. ತಗೊಂಡಿರೋದನ್ನೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಆಸ್ ಯು ನೋ, ಅನಾವಶ್ಯಕವಾಗಿನೂ ಕೆಲವೊಂದು ಐಟಮ್ಗಳನ್ನ ತಗೊಂಡು ಹಂಗೆ ಬಿಸಾಕಿ ಅದು ವೇಸ್ಟ್ ಆಗಿರೋದಿದೆ. ಅಂಡ್ ಅದರಲ್ಲಿ ಮೋಸ್ಟ್ ಆಫ್ ದಮ್ ಇಸ್ ಕಿಚನ್ ಐಟಮ್ಸ್ಗಳು ಸಿಕ್ಕಾಪಟ್ಟೆ. ಅದ್ ಏನೋ ಚೆನ್ನಾಗಿ ಕಾಣ್ತಾ ಇದೆ ಅಂತ ತಗೊಳ್ಳೋದು, ಅದ್ ನೋಡಿದ್ರೆ ಅವ್ರು ಹಾಕಿರೋ ಅಡ್ವರ್ಟೈಸ್ಮೆಂಟು ನಾವ್ ಬಂದಿರೋದೆ, ಫಸ್ಟ್ ಆಫ್ ಆಲ್ ಹಾಕಿರೋ ಅಡ್ವರ್ಟೈಸ್ಮೆಂಟ್ಗೂ ಬಂದಿರೋದಕ್ಕೂ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಎರಡನೇದು, ಅಲ್ಲಿ ತೋರ್ಸಿರೋದಕ್ಕೆ ಇಲ್ಲಿ ಆಗ್ತಾ ಇರೋದಕ್ಕೆ ಏನು ಸಂಬಂಧ ಇರಲ್ಲ. ಮೂರನೇದು, ನಮಗ್ ಬೇಕಾಗಿರೋ ಕೆಲ್ಸ ಅದ್ ಮಾಡಲ್ಲ. ಸೊ ಆತರ ಸುಮಾರು ಐಟಮ್ಗಳು ವೇಸ್ಟ್ ಆಗಿರುವಂತದ್ದು ನಂದು ಅಡ್ಗೆ ಮನೆ ಪ್ರಾಡಕ್ಟ್ಗಳು. ಎರಡನೇದು, ಮೇಕಪ್ ಪ್ರಾಡಕ್ಟ್ಸ್. ಸೊ ಯೂಶಲಿ ಲಿಪ್ಸ್ಟಿಕ್ ನಲ್ಲಿ ನಾನು ಯಾವತ್ತೂನು ಇಷ್ಟು ಲಿಪ್ಸ್ಟಿಕ್ ಇದೆ ನನ್ನ ಹತ್ರ. ಮೇ ಬಿ ಅರೌಂಡ್ ಐ ಡೋಂಟ್ ನೋ 20 ಶೇಡ್ಸ್ ಏನೋ ಇದೆ, 21 ಶೇಡ್ಸ್ ಇದೆ ಲಿಪ್ಸ್ಟಿಕ್ದು. ಯಾವ್ದೂನು ಸಿಮಿಲರ್ ಶೇಡ್ಸ್ ಇಲ್ಲ. ಇದು ಒಂದ್ಸರಿ ಆಗಿತ್ತು ಅಷ್ಟೇನೆ, ಬಟ್ ಆಮೇಲಿಂದ ಸಿಮಿಲರ್ ಶೇಡ್ಸ್ ಯಾವ್ದು ಬುಕ್ ಮಾಡ್ಕೊಂಡಿಲ್ಲ ನಾನು. ಸೊ ಎಲ್ಲ ಬೇರೆ ಬೇರೆ ಶೇಡ್ಸ್ ಏನೇ ಇದೆ. ಅಂಡ್ ಅದು ಯಾವ್ದು ಕೈ ಕೊಟ್ಟಿಲ್ಲ. ಆಲ್ ದ ಲಿಪ್ಸ್ಟಿಕ್ ಶೇಡ್ಸ್ ಆರ್ ರಿಯಲಿ ಗುಡ್. ಸೊ ಅದು ಯಾವ್ದು ಕೈ ಕೊಟ್ಟಿಲ್ಲ.
ಅದ್ ಬಿಟ್ರೆ ಡ್ರೆಸ್ ಯೂಶಲಿ ನಾನ್ ಬುಕ್ ಮಾಡೋದ್ ಮಿಂತ್ರಾನಲ್ಲಿ. ಸೊ ಮಿಂತ್ರಾನಲ್ಲಿ ಬುಕ್ ಮಾಡಿದ್ರೆ ಅನುಕೂಲ ಏನಪ್ಪಾ ಅಂದ್ರೆ ಎಕ್ಸ್ಚೇಂಜ್ ಇರುತ್ತೆ ಪ್ಲಸ್ ರಿಟರ್ನ್ ಇರುತ್ತೆ ಅಂಡ್ ತುಂಬಾ ಅನುಕೂಲ ಆಗುತ್ತೆ ಅದು. ಅಮೆಝಾನ್ದು ಅಗೇನ್ ಇಟ್ ಇಸ್ ದ ಸೇಮ್ ಥಿಂಗ್. ಬುಕ್ ಮಾಡ್ತೀವಿ ಅಂಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದು, ದುಡ್ಡು ಬರುತ್ತೆ ವಾಪಸ್ಸು. ಅಷ್ಟೊಂದು ಏನು ನಮ್ಗೆ ವರ್ಸ್ಟ್ ಅಂತ ಅನ್ಸಿಲ್ಲ. ಬಟ್ ನಾನ್ ಹೇಳಿದ್ ಯಾವ ಪ್ರಾಡಕ್ಟ್ ಗಳು ಅಂತ ಅಂದ್ರೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಯಾವ್ದೋ ವೆಬ್ಸೈಟ್ ನಲ್ಲಿ ಸುಮ್ನೆ ಓಪನ್ ಮಾಡಿ ನೋಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರ್ತಾ ಇರುತ್ತೆ. ಸೊ ಅದ್ರಲ್ಲಿ ಬುಕ್ ಮಾಡಿರ್ತೀವಿ ಅಂಡ್ ಅದ್ರಲ್ಲಿ ವೇಸ್ಟ್ ಆಗಿರೋಂತ ಸುಮಾರಿದೆ. ಸೊ ಅದಕ್ಕೆ ಈಗ ಅದನ್ನ ಕಡಿಮೆ ಮಾಡ್ಬಿಟ್ಟಿದೀನಿ. ಅಂಡ್ ಅಗೇನ್ ಇನ್ ನೈಕಾ ಐ ಯೂಶಲಿ ಬುಕ್ ಆಲ್ ಮೈ ಮೇಕಪ್ ಪ್ರಾಡಕ್ಟ್ಸ್ ಅನ್ ನೈಕಾ. ಮೇಕಪ್ ಸ್ಕಿನ್ ಏನಿದೆ ಬಾಡಿ ಎಲ್ಲ ಅದ್ರದ್ದು ನೈಕಾನಲ್ಲಿ ಬುಕ್ ಮಾಡಿರ್ತೀನಿ ಅಂಡ್ ನೈಕಾ ಇಸ್ ವೆರಿ ಗುಡ್ ಐ ಫೀಲ್. ಓಕೆ, ಹೇಳ್ತಿದ್ದಂಗೆ ಫಸ್ಟ್ ಇರೋದು ನೈಕಾ ಅನ್ಬಾಕ್ಸಿಂಗ್. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಇದೊಂದು ಅಮೆಝಾನ್ ನಲ್ಲಿ ತಗೊಂಡಿತ್ತು. ದಿಸ್ ಇಸ್ ವೆರಿ ಗುಡ್. ಏನಪ್ಪಾ ಅಂದ್ರೆ ಹಿಂಗೆ ಇದೊಂದು ಸ್ವಿಚ್ ಇದೆ, ಅದನ್ನ ಸ್ವಿಚ್ ಹಿಂಗ್ ಮಾಡಿದ್ರೆ ಬ್ಲೇಡ್ ಓಪನ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ ಹಿಂಗ್ ಓಪನ್ ಮಾಡಿದ್ರೆ ಇಲ್ಲಿ ಸ್ಟ್ಯಾಂಪ್ ತರ ಇದೆ. ಇಟ್ಸ್ ಅ ಬ್ಲಾಕ್ ಸ್ಟ್ಯಾಂಪ್ ವೇರ್ ಅದು ಪ್ರಿಂಟ್ ಆಗತ್ತೆ ಹಿಂಗೆ. ಸೊ ಹೆಸರು ಅದೆಲ್ಲ ಇತ್ತು ಅಂತ ಅಂದ್ರೆ ಇದ್ರ ಏನದು ಪಾರ್ಸಲ್ ಬಾಕ್ಸ್ ಮೇಲೆ ಯು ಕ್ಯಾನ್ ಜಸ್ಟ್ ಡೂ ಇಟ್ ಲೈಕ್ ದಿಸ್ ಸೊ ದಟ್ ನಿಮ್ ಫೋನ್ ನಂಬರು ಮತ್ತೆ ಅಡ್ರೆಸ್ ಯಾವ್ದೂನು ಮಿಸ್ಯೂಸ್ ಆಗೋದಿಲ್ಲ. ಸೊ ಇದೊಂದು ತುಂಬಾ ಒಳ್ಳೆ ಎಕ್ವಿಪ್ಮೆಂಟ್ ಅಂತ ಹೇಳ್ತೀನಿ ನಾನು. ಇದನ್ನ ನನಗೆ ತಲೆಗೆ ಬಂದಿರ್ಲಿಲ್ಲ. ಯಾವಾಗ ನಾನು ನಮ್ಮ ರೋಡ್ ತುದಿನಲ್ಲಿ ನಂದೊಂದು ಪಾರ್ಸಲ್ದು ಕವರ್ ಸ್ವಾತಿ ಚರಣ್ ಅಂತ ಬಿದ್ದಿತ್ತು. ಐ ಫೆಲ್ಟ್ ವಾಟ್ ದ ಹೆಲ್. ಇಲ್ಲ ಕಸ್ದೋರ್ ಸರಿ ತಗೊಂಡ್ ಹೋಗಿಲ್ಲ, ಇಲ್ಲ ನಾಯಿನೋ ಬೆಕ್ಕೋ ಯಾವ್ದೋ ಎತ್ಕೊಂಡು ಹೋಗಿದೆ ನನ್ ಡಸ್ಟ್ಬಿನ್ ಇಂದ. ಸೊ ಅದ್ ಅಲ್ಲಿ ತನಕ ಹೋಗಿತ್ತು ಅಂತ. ಸೊ ಅದಾದ್ಮೇಲಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇದ್ರಲ್ಲಿ ಎಲ್ಲ ಅಥವಾ ಹರಿದಾಕ್ಬಿಟ್ಟು ಬ್ಲೇಡ್ ನಲ್ಲಿ ಮಾಡ್ಬಿಟ್ಟು ಕೂಡ ಯು ಕ್ಯಾನ್ ಡೂ ಇಟ್. ಓಕೆ, ಇವಾಗ ಓಪನ್ ಮಾಡೋಣ ಇದನ್ನ. ಇವ್ರೆಷ್ಟು ಕ್ಲಿಯರ್ ಆಗಿ ಓಪನ್ ಫ್ರಮ್ ಹಿಯರ್ ಅಂತ ಕೊಟ್ಟಿರ್ತಾರೆ, ಬಟ್ ಎವ್ರಿ ಟೈಮ್ ಐ ಗೋ ರಾಂಗ್. ಈ ಸಲ ಸರಿ ಓಪನ್ ಮಾಡೋಣ. ಎಷ್ಟೇ ಪಾರ್ಸಲ್ ಬಂದಿರ್ಲಿ ಏನೇ ಇರ್ಲಿ, ಹೊಸ ಪಾರ್ಸಲ್ ಬಂದಾಗ ಓಪನ್ ಮಾಡೋ ಖುಷಿನೇ ಬೇರೆ. ಓಕೆ, ಒಂದೊಂದ್ ಪಾರ್ಸಲ್ ಏನಾಗಿರುತ್ತೆ ಅಂದ್ರೆ ಒಟ್ಟೊಟ್ಟಿಗೆ ಏನೇನೋ ಬುಕ್ ಮಾಡಿರ್ತೀನಿ, ಏನ್ ಮಾಡಿದ್ದೆ ಅಂತಾನೆ ನಮ್ ಕರಲ್ಲ. ಪಾರ್ಸಲ್ ಡೆಲಿವರಿ ಅವ್ರು ಬಂದ್ಬಿಟ್ಟು ಮೇಡಮ್ ನಿಮ್ ಪಾರ್ಸಲ್ ಬಂದಿದೆ ಅಂದ್ರೆ ಒಂದ್ ಸೆಕೆಂಡ್ ಇರಪ್ಪ, ನೈಕಾದ, ಅಮೆಝಾನ್ದ, ಮಿಂತ್ರಾದ ಎಲ್ಲ ಯೋಚನೆ ಬರುತ್ತೆ. ಸೊ ನೈಕಾ. ಸೊ ಈ ಸಲಿ ನಾನು ದಿಸ್ ಇಸ್ ಶಾಂಪೂ, ಶಾಂಪೂ. ಇಟ್ ಇಸ್ ಲಾರಿಯಲ್ ಸ್ಕ್ಯಾಲ್ಪ್ ಅಡ್ವಾನ್ಸ್ಡ್ ಶಾಂಪೂ ಅಂತ. ಇಟ್ ಇಸ್ ಫಾರ್ ಡ್ರೈ ಸ್ಕ್ಯಾಲ್ಪ್ ಇದ್ದವರಿಗೆ. ನಂದಿದೆ ಫ್ಲೇಕಿ ಸ್ಕ್ಯಾಲ್ಪ್, ಸಾರಿ. ಸೊ ಅದಕ್ಕೆ ಟೇಕನ್ ದಿಸ್. ಯೂಶಲಿ ಐ ಪ್ರಿಫರ್ ಸೆಬಾಮೆಡ್. ಈ ಸಲಿ ಐ ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಚೇಂಜ್ಡ್ ಇಟ್. ಇನ್ನೊಂದು ಬಂದು ದಿಸ್ ಇಸ್ ಅಂಡರ್ ಆರ್ಮ್ ರೋಲ್ ಆನ್. ದಿಸ್ ಇಸ್ ಬಾಡಿ ವೈಸ್ ಇದ್ದ AHA BHA 4% ಅಂಡರ್ ಆರ್ಮ್ ರೋಲ್ ಆನ್ ಅಂತೆ. ಇಟ್ ಕಂಟ್ರೋಲ್ಸ್ ಬಾಡಿ ಓಡರ್ ಅಂಡ್ ಇಟ್ ರೆಡ್ಯೂಸ್ ಪಿಗ್ಮೆಂಟೇಶನ್. ಓಕೆ, ಇದೊಂದು ತಗೊಂಡಿದ್ದೀನಿ. Oh yeah, this is cleanser from Cetaphil. I don't know how to pronounce it. Cetaphil ಏನೋ ಗೊತ್ತಿಲ್ಲ. ಅದನ್ನ ತಗೊಂಡಿದ್ದೀನಿ ಇದು ಒಂದು. ಸೊ ಈ ಸಲಿ ನೋಡೋಣ ಅಂತ. ಐ ಯೂಶಲಿ ಅಪ್ಲೈ ಲ್ಯಾವಿಡರ್ಮ್, ಬಟ್ ಈ ಸಲಿ ಅಗೇನ್ ಫಾರ್ ಅ ಚೇಂಜ್, ಬಿಕಾಸ್ ಅದ್ರಲ್ಲಿ ನನಗೆ ಏನು ಐ ನೋ ವಾಸನೆ ಇರಬಾರ್ದು ಯೂಶಲಿ ಸ್ಕಿನ್ ಪ್ರಾಡಕ್ಟ್ಸ್ ಯಾವ್ದೂನು ಅಂತ, ಬಟ್ ಸ್ಟಿಲ್ ಅದ್ ಏನು ಅನಿಸ್ತಾನೆ ಇರ್ಲಿಲ್ಲ ನನಗೆ. ಸೊ ಐ ಜಸ್ಟ್ ಥಾಟ್ ಲೆಟ್ ಮಿ ಚೇಂಜ್. ಅಂಡ್ ಯಾವ್ದೋ ರೀಲ್ಸ್ ನಲ್ಲೋ ಅಥವಾ ಐ ಡೋಂಟ್ ನೋ ಸಮ್ ಡರ್ಮಟಾಲಜಿಸ್ಟ್ ಸಮ್ ಅಡ್ವೈಸ್ ಐ ಸಾ ಎವ್ರಿ 6 months ಯು ಶುಡ್ ಆಫ್ಟರ್ 30 or something ಎವ್ರಿ 6 months ನೀವು ನಿಮ್ ಸ್ಕಿನ್ ರೂಟೀನ್ ನ ಚೇಂಜ್ ಮಾಡ್ಬೇಕಂತ. ಸೊ ಒಂದ್ ಟ್ರೈ ಹಾಕೋಣ ಅಂತ ಹೇಳ್ಬಿಟ್ಟು ಈ ಸರಿ ತಗೊಂಡಿದ್ದೀನಿ. ಐ ಡೋಂಟ್ ನೋ, ಐ ಆಮ್ ನಾಟ್ ರಿವ್ಯೂಯಿಂಗ್ ಎನಿಥಿಂಗ್. ನಾನು ಇದನ್ನೇ ತಗೋಬೇಕಂತ ನಾನು ಯಾರಿಗೂ ಹೇಳ್ತಲ್ಲ. ಇಟ್ ಇಸ್ ನಾಟ್ ಸ್ಪಾನ್ಸರ್ಡ್. ನೋಬಡಿ ಇಸ್ ಪೇಯಿಂಗ್ ದಿಸ್ ಫಾರ್ ಮೀ. ಐ ಹ್ಯಾವ್ ಪೇಡ್ ಫಾರ್ ಮೈ ಸೆಲ್ಫ್ ಅಂಡ್ ನಾನೇ ಮಾಡ್ಕೊಂತಾ ಇದ್ದೀನಿ. ಫಾಕ್ಸ್ಟೈಲ್ದು ರೆಟಿನಾಲ್ ನೈಟ್ ಸೀರಮ್. ಸೊ ರೆಟಿನಾಲ್, as everybody know, retinol, it is an anti-aging serum. So wrinkles ಏನಿದೆ ಅದು ಕಡಿಮೆ ಆಗುತ್ತೆ ಅಂಡ್ ಇಟ್ಸ್ ಗುಡ್ ಫಾರ್ ದ ಸ್ಕಿನ್. ಸೊ ಆಮೇಲೆ ಈ ಪಿಗ್ಮೆಂಟೇಶನ್ ಇರುತ್ತೆ ಕೆಲವರಿಗೆ, ಇವನ್ ಐ ಹ್ಯಾವ್ ಫ್ಯೂ. ಆ ಪಿಗ್ಮೆಂಟೇಶನ್ಸ್ ಕಡಿಮೆ ಆಗತ್ತೆ. ಮತ್ತೆ ರಾತ್ರಿ ಮಾತ್ರ ಹಚ್ಕೋಬೇಕು, ಲೈಕ್ ಸನ್ ಇರಬಾರ್ದು, ಸನ್ ಎಕ್ಸ್ಪೋಜರ್ ಇರಬಾರ್ದು. ಸೊ ರಾತ್ರಿ ಮಾತ್ರ ಹಚ್ಕೋಬೇಕು ಅಂಡ್ ಆಲ್ವೇಸ್ ಕವರ್ ಇಟ್ ವಿತ್ ಮಾಯಿಶ್ಚರೈಸರ್. 2 minutes ಆದ್ಮೇಲೆ ಮಾಯಿಶ್ಚರೈಸರ್ ಹಚ್ಕೊಬಿಟ್ಟು ನೆಕ್ಸ್ಟ್ ಡೇ
ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಕೋಬೇಕು. ಸೊ ಸನ್ಸ್ಕ್ರೀನು ಐ ಆಲ್ರೆಡಿ ಯೂಸ್ Dr. Sheet, as I had mentioned in my previous video also. It is the best sunscreen I've used. ಬಿಕಾಸ್ ಅದಕ್ಕೆ ಮುಂಚೆನು ಸುಮಾರು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೆ, ಎಲ್ಲ ವೈಟ್ ಸ್ಪಾಟ್ಸು, ಆಮೇಲೆ ತುಂಬಾ ಬೆವ್ರದು, ಆಮೇಲೆ ಮುಖದಿಂದ ಲಿಟ್ರಲಿ ಮನೆ ರೆಡಿಯಾಗಿ ಕೆಳಗೆ ಹೋಗೋಷ್ಟೊತ್ತಿಗೆನೆ ಎಲ್ಲ ಬೆವ್ತು ಹೋಗೋದು. ಅಂಡ್ ಆಮೇಲೆ ವೈಟ್ ಕಾಸ್ಟಿಂಗ್ ಬರುತ್ತೆ ಅಲ್ವಾ, ಅದು ಐ ಹೇಟ್ ಇಟ್. ಐ ಲಿಟ್ರಲಿ ಹೇಟ್ ಇಟ್. ಸೊ Dr. Sheet ಹಂಗಿಲ್ಲ. Again, it is not paid partnership, or it is not sponsored. I'm just telling my review. I love Dr. Sheet. Niacinamide and ceramide, I guess, ಅವೆರಡು ಕಾಂಬಿನೇಷನ್ ಇರುವಂತ ಸನ್ಸ್ಕ್ರೀನ್ ಐ ಯೂಸ್. ತುಂಬಾನೇ ಚೆನ್ನಾಗಿದೆ ಅದು. ಅಂಡ್ ಇಟ್ ವಿಲ್ ಗಿವ್ ಗ್ಲೋ ಆಲ್ಸೋ. ನಂಗೆ ಅದು ತುಂಬಾ ಇಷ್ಟ. ಈಗ್ಲೂ ಕೂಡ ನನ್ನ ಮುಖದಲ್ಲಿ ನಾನು ಏನು ಹಚ್ಚಿಲ್ಲ. ಇಟ್ ಇಸ್ ಜಸ್ಟ್ ಸನ್ಸ್ಕ್ರೀನ್ ಅಂಡ್ ಸ್ವಲ್ಪ ಬ್ಲಶ್ ಹಚ್ಚಿದೀನಿ ಅಷ್ಟೇನೆ, ಅಂಡ್ ಲಿಪ್ಸ್ಟಿಕ್ ಆಫ್ ಕೋರ್ಸ್. ಸೊ ಸ್ಕಿನ್ ಏನೂ ಇಲ್ಲ ಬೇಸಿಕಲಿ. ಫಾಕ್ಸ್ಟೇಲ್ ಗ್ಲೋ ಸನ್ಸ್ಕ್ರೀನ್ ಅಂತೆ, SPF 50. ಇದನ್ನ ಬುಕ್ಡ್. ಇದನ್ನು ನೋಡೋಣ ಅಂತ ಜಸ್ಟ್ ಚೆಕ್ ಮಾಡಿ ನನ್ನ ಸ್ಕಿನ್ನಿಗೆ ಹೆಂಗಿದೆ, ವೈಟ್ ಬರತ್ತಾ, ವೈಟ್ ಕ್ಯಾಸ್ಟು ಅಥವಾ ಬೆವರಾಗತ್ತಾ, ಐ ಡೋಂಟ್ ನೋ, ನೋಡೋಣ ಅಂತ. ಅಂಡ್ ಐ ಗಿವನ್ ಸಮ್ ಏನೋ ಕೊಟ್ಟಿದಾರಪ್ಪ, ಬಾಬಿ ಬ್ರೌನ್ದು ವಿಟಮಿನ್ ಎನ್ರಿಚ್ಡ್ ಫೇಸ್ ಬೇಸ್ ಅಂತೆ. ಐ ಡೋಂಟ್ ನೋ ವಾಟ್ ಇಸ್ ದಟ್ ಫೇಸ್ ಬೇಸ್. ಮೇ ಬಿ ಪ್ರೈಮರ್ ತರ ಅನ್ಸುತ್ತೆ. ಓ ಯಾ, ಇಟ್ ಇಸ್ 2-in-1 ಮಾಯಿಶ್ಚರೈಸರ್ ಅಂಡ್ ಪ್ರೈಮರ್. ಓಕೆ, ಅದ್ರದ್ದೊಂದು ಸ್ಯಾಂಪಲ್ ಪ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಅಗೇನ್ ಐ ವಿಲ್ ಹ್ಯಾವ್ ಟು ಟ್ರೈ ದಿಸ್. ನೋಡೋಣ. ಪ್ಲಾನಿಂಗ್ ಟು ಡೂ ವೆಯ್ಟ್ ಲಾಸ್ ಜರ್ನಿನ, ಬಿಕಾಸ್ ಅಗೇನ್ ದಟ್ ಇಸ್ ಒನ್ ಆಫ್ ದ ಕ್ವೆಶ್ಚನ್ ಒಬ್ರು ಕೇಳಿದ್ದು, ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಮಾಡಿ ಅಂತ. ಐ ವಿಲ್ ಡೆಫಿನೆಟ್ಲಿ ಡೂ ದಟ್, ಬಿಕಾಸ್ ಅದೊಂದು ನನ್ನ ಲೈಫಿನ ದೊಡ್ಡದು ಒಂದು ಚೇಂಜ್. ಇಟ್ ವಾಸ್ ಡ್ರಾಸ್ಟಿಕ್ ಚೇಂಜ್. ಐ ಮೀನ್ ಇಟ್ ಡಿಂಟ್ ಟೇಕ್ ಲೈಕ್ 3 months 6 months ನಾನು ಸಣ್ಣ ಆಗ್ಬಿಟ್ಟೆ, ದೇವರಾಣೆಗೂ ಇಲ್ಲ. ಐ ಟುಕ್ ಅಬೌಟ್ 2 years. ಸ್ಟಾರ್ಟೆಡ್ ಫ್ರಮ್ 2017, ಇವಾಗ 2024 ಅಲ್ಲಿ ತನಕನೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯೆ ಎಲ್ಲೆಲ್ಲೋ ಬಿಟ್ಟಿರ್ತೀನಿ, ಮತ್ತೆ ಅಗೇನ್ ಐ ಸ್ಟಾರ್ಟ್. ಇವಾಗ ನನ್ನ ವಿಡಿಯೋ ಸ್ಟಾರ್ಟಿಂಗ್ ವಿಡಿಯೋಸ್ ನೋಡಿದ್ರು ಕೂಡ ಐ ವಾಸ್ ಲೈಕ್ ಓವರ್ ವೇಟ್. ಈಗ 1-2 months ಇಂದ ಐ ಆಮ್ ಇನ್ ಟು diet. I am not into diet. I am just eating healthy. Proper proportions ನಲ್ಲಿ ತಗೊಂಡು ತಿಂತಾ ಇದ್ದೀನಿ ಇವಾಗ. And I focus on taking protein more. So ಈ ತರ ಮಾಡ್ಕೊಂಡು ಹೋಗ್ತಾ ಇದೀನಿ. ಇಟ್ ಇಸ್ ನಾಟ್ ದಟ್ ಐ ಆಮ್ ಸ್ಕಿಪ್ಪಿಂಗ್ ಎನಿ ಮೀಲ್ ಅಥವಾ ಏನು ತಿಂದಾನೆ ಇಲ್ಲ, ಬರೀ ನೀರ್ ಕುಟ್ಕೊಂಡಿದೀನಿ, ಬರೀ ಜ್ಯೂಸ್ ಕುಟ್ಕೊಂಡಿದೀನಿ, ಬರೀ ಹಣ್ಣು ತಿನ್ಕೊಂಡಿದೀನಿ. ಇಲ್ಲ 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 ಇಲ್ಲ. ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ವೆಯ್ಟ್ ಲಾಸ್ ತುಂಬಾನೇ ಇದೆ. ಅಂಡ್ ಆಮೇಲೆ ಇನ್ನೊಂದು, ತುಂಬಾ ವರ್ಕೌಟ್ ಮಾಡ್ತೀನಿ ಅದಕ್ಕೇನು ಸಣ್ಣ ಆಗ್ತೀನಿ, ಅದೂನು ಇಲ್ಲ. ಬೇರೆಯವ್ರು ವರ್ಕೌಟ್ ಮಾಡೋದ್ ನೋಡಿದ್ರೆ ನನಗೆ ಅನ್ಸುತ್ತೆ ನಾನು ಯಾವಾಗ ಆತರ ಆಡ್ತೀನಿ ಅಂತ. ಸೊ ನಾನು ಅಷ್ಟೊಂದು ಏನ್ ಮಾಡಕ್ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಸ್ಟ್ರೈನ್ ಮೈ ಬಾಡಿ ಟೂ ಮಚ್, ಬಿಕಾಸ್ ಮಾಡ್ಬಿಟ್ಟು ಆಮೇಲೆ ಪೇನ್ ಬಂತು ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಲೈಕ್ ಎವ್ರಿ ಡೇ ಐ ಯೂಸ್ ಟು ಡೂ ಪುಷಪ್ಸ್, ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ಐ ವಾಂಟೆಡ್ ಪ್ರಾಪರ್ ಪುಷಪ್ ಮಾಡೋದಕ್ಕೆ ಬರ್ಬೇಕಂತ. ಅಂಡ್ ಐ ಟ್ರೈಡ್ ಇಟ್. I used to continuously do adu. I don't know whether it is from the push-ups, nan wrong push-up, wrong posture ali madadno, athwa usually I sleep in my left, towards my left malkobekadre adrinda hangagidyo. I don't know, athwa it is a pillow case, I don't know yadrinda anta, but I have pain in my left shoulder. So ಈಗ almost on 15-20 days inda I'm not doing any upper body workout, just mobility workout, strengthening my arms. Main adu bekagirodu ನನಗೆ. I just want to strengthen my shoulder. So ಅಷ್ಟೊಂದು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತೆಲ್ಲ ಮಾಡ್ತಾ ಇಲ್ಲ ನಾನು. ಇನ್ ಡೀಟೇಲ್ ಐ ಡೂ ಇನ್ ದ ನೆಕ್ಸ್ಟ್ ವಿಡಿಯೋ. ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ನಾನು ಮಾಡೇ ಮಾಡ್ತೀನಿ ಖಂಡಿತ. ಐ ನೀಡ್ ಸಮ್ ಟೈಮ್, ಬಿಕಾಸ್ ಐ ವಾಂಟ್ ಫ್ಯೂ ಪಿಕ್ಚರ್ಸ್. ಒಂದು ಹಳೆ ಮೊಬೈಲ್ ನಲ್ಲಿ ಇದೆ ಅದು. ಸೊ ಐ ಹ್ಯಾವ್ ಟು ಕಲೆಕ್ಟ್ ಎವ್ರಿಥಿಂಗ್ ಅಂಡ್ ಐ ವಾಂಟ್ ಟು ಡೂ ಇಟ್ ಇನ್ ಡೀಟೇಲ್. ಸೊ ಲೆಟ್ಸ್ ಡೂ ಇಟ್. ನಂಗೆ ವೈಟ್ ಟಿ ಶರ್ಟ್ ತುಂಬಾನೇ ಇಷ್ಟ ಹಾಕೊಳ್ಳೋದಿಕ್ಕೆ, ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಬ್ಯಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನಾರ ಸಜೆಷನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.